ಸರ್, ಈಗ ರಾಜ್ಯದಲ್ಲಿ ಬಿಜೆಪಿ ಎಷ್ಟು ಬಣಗಳಿದೆ ಸರ್? ಸರ್, ನನಗೆ ಅನಿಸಿದ ರೀತಿಯಲ್ಲಿ ನೀವೆಲ್ಲ ಮಾಧ್ಯಮದಲ್ಲಿ ತೋರಿಸಿದ ರೀತಿಯಲ್ಲಿ ಯತ್ನಾಳ್ ಬಣ ಹೊಂದಿರುವಂಥದ್ದು, ಅದರಲ್ಲಿ ಒಂದಷ್ಟು ಜನರನ್ನು ನೀವು ತೋರಿಸಿದ್ರಿ ಮೀಟಿಂಗ್ ಮಾಡೋದನ್ನು. ಆಟೋಮೆಟಿಕ್ ಅದೊಂದು ಬಣ ಅಂತ ಆದಮೇಲೆ ಅದರ ವಿರೋಧಿ ಕೂಡ ಒಂದು ಬಣವೇ. ಅದನ್ನ ಬಿಟ್ಟು ಒಂದು ಬಣ ಇದೆ, ನಿಮ್ಗೆ ಗೊತ್ತಿರಲಿ. ತಟಸ್ಥವಾಗಿರುವಂಥ ಬಣ. ತಟಸ್ಥ ಅಲ್ಲ, ಬಿಜೆಪಿ ಬಣ. ತಟಸ್ಥ ಬಣ ಅಂತ ನಾನು ಹೇಳಿದಿಲ್ಲ. ಅವರು ಈಗ ನಾನು ಮೂರನೇ ಬಣ. ನಾನು ವಿಜಯೇಂದ್ರನ ಅಲ್ಲೇ ಬರ್ತಾ ಇದೆ. ನಾನು ವಿಜಯೇಂದ್ರನ ಬಣನೂ ಅಲ್ಲ, ನಾನು ಯತ್ನಾಳ್ ಬಣ ಅಲ್ಲ. ಬಿಜೆಪಿ 80% ರಾಜ್ಯದಲ್ಲಿ ಇರುವಂತಹ ಬಿಜೆಪಿಯ ಕಾರ್ಯಕರ್ತರು ಬಾಕಿಯವರೆಲ್ಲ ಬಿಜೆಪಿ ಬಣದಲ್ಲಿದ್ದಾರೆ, ತಿಳ್ಕೊಳ್ಳಿದ್ದನ್ನ. ಅವ್ರು ಯಾವಾಗ್ಲೂ ಮಾಧ್ಯಮಕ್ಕೆ ಯಾವಾಗ್ಲೂ ಎಲ್ಲೋ ಭಾಷಣ ಇದಕ್ಕೆ ಹೋಗುದಿಲ್ಲ. ಅವ್ರು ನನ್ನ ಪಾರ್ಟಿಯ ಕೆಲಸ ಬಂದಾಗ ಕೆಲಸ ಮಾಡೋದು. 80% ಜನ ಇದ್ದಾರೆ. ಒಂದು 10% 20% ಜನ ಬಾಕಿ ಆಚೆ ಈಚೆ ಅವ್ರ ಜೊತೆ ಹೋದ್ರೆ ನನಗೆ ಏನಾದ್ರು ಲಾಭ ಆಗುತ್ತೆ, ಇವ್ರ ಜೊತೆ ಹೋದ್ರೆ ನನಗೆ ಏನಾದ್ರು ಸಿಗುತ್ತೆ ಅಂತ ಹೇಳೋದು 20 ಜನ ಇದ್ದಾರೆ, ಅದಕ್ಕಿಂತ ಹೆಚ್ಚಿಲ್ಲ. ಅಲ್ಲ, ಈಗ ಈ ಯತ್ನಾಳ್ ಅವರು ಪರಮ ಹಿಂದುತ್ವವಾದಿ. ನೀವು ನೋಡ್ದಂಗೆ ಸೈದ್ಧಾಂತಿಕವಾಗಿ ಸಿದ್ಧಾಂತವನ್ನ ಅವ್ರು ಪ್ರತಿ ಬಾರಿ ಹಿಂದುತ್ವವನ್ನು ಸಪೋರ್ಟ್ ಮಾಡ್ಕೊಂಡು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ವಿರುದ್ಧವಾಗೇ ಇರ್ತಾರೆ. ಅಂಥವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡೋದು ಅಥವಾ ಸದ್ಯಕ್ಕೆ ಮೆಂಬರ್ಶಿಪ್ ಅನ್ನ ತೆರವು ಮಾಡಿಸೋದು ಇದು ಕೇಂದ್ರದ ನಮ್ಮ ವರಿಷ್ಠ ತಗೊಳ್ಳಂತ ನಿಲುವು. ನಿಮಗೆ ಗೊತ್ತಿರಲಿ, ಒಂದು MLA ಅಥವಾ ಪಾರ್ಲಿಮೆಂಟ್ ಮೆಂಬರ್ನ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅಂದ್ರೆ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡಿಗೆ ಹೋಗುತ್ತೆ. ಅವರು ಹೋಗಿ ಬಂದು ಅದರ ಒಳಗೆ ಹೊರಗೆ ಎಲ್ಲ ತಿಳ್ಕೊಂಡು ತೀರ್ಮಾನ ಮಾಡ್ತಾರೆ. ಅದರ ಬಗ್ಗೆ ನಾವು ಯಾರು ಚರ್ಚೆ ಮಾಡುವಂಗಿಲ್ಲ, ನಾವು ಯಾರು ಒಪಿನಿಯನ್ಗಳನ್ನು ಕೊಡುವಂಗಿಲ್ಲ. ನಾವು ನನ್ನ ಪಾರ್ಟಿ ಒಪ್ಪಿಕೊಂಡ ಮೇಲೆ ನಮ್ಮ ಸೆಂಟ್ರಲ್ ಲೀಡರ್ಸ್ ಏನ್ ಮಾಡಿದಾರೆ ಅದು ನಮ್ದು. ವಿಜಯೇಂದ್ರನ ಅಧ್ಯಕ್ಷ ಮಾಡಿದ್ದಾರೆ, ನನ್ನ ಅಧ್ಯಕ್ಷ ವಿಜಯೇಂದ್ರ, ಅಷ್ಟೇ. ವೆರಿ ಸಿಂಪಲ್. ಬಟ್ ಎಷ್ಟೋ ಒಂದು ಕಡೆ ಬಿಜೆಪಿಯ ಕೆಲವು ಪದಾಧಿಕಾರಿಗಳಿಗೆ ನೋವಿದೆ. ಇಲ್ಲ, ನಮ್ಮ ನಾಯಕ, ಹಿಂದೂ ನಾಯಕ ಉಚ್ಚಾಟನೆ ಮಾಡಬಾರ್ದಾಗಿತ್ತು ಯತ್ನಾಳ್ ಅವ್ರನ್ನ ಅಂತ. ಅದೇ ನಾನು ಹೇಳಿದಲ್ಲ, 20% 80% ನೋವಿಲ್ಲ. 80% ಪಾರ್ಟಿಯಲ್ಲಿ ಶಿಸ್ತು ಇರಬೇಕು ಅಂತ ಹೇಳುವಂತವ್ರು. 20% ಓಡಾಡೋರು. ಆ 20% ಅಲ್ಲಿ 2 ಗುಂಪು, ಒಂದು ವಿಜೇಂದ್ರದ್ದು, ಒಂದು ಅವರದ್ದು. 80% ಬಿಜೆಪಿ ಗುಂಪು. ಆ 80% ಬಿಜೆಪಿ ಗುಂಪಿನವರೆಲ್ಲ ಪಾರ್ಟಿಯಲ್ಲಿ ಶಿಸ್ತಿರ್ಬೇಕು. ದಿನನಿತ್ಯ ಬೆಳಿಗ್ಗೆ ಎದ್ದು ಮಾಧ್ಯಮಕ್ಕೆ ಬ್ರೇಕಿಂಗ್ ನ್ಯೂಸ್ ಕೊಟ್ಟು ಮಾಧ್ಯಮದವರನ್ನು ಓಲೈಸುವಂತ ರಾಜಕಾರಣ ಮಾಡೋರಿದ್ದಾರಲ್ಲ, ಅವರನ್ನು ಯಾರು ಒಪ್ಕೊಳ್ಳಲ್ಲ. ಯಾರು ಒಪ್ಕೊಳ್ಳಲ್ಲ. ನಾನು ಈಗ ಹೇಳಿದೆ, ನಿನ್ನೆ ವಿಜಯಪುರಕ್ಕೆ ಹೋಗಿದ್ದೆ. ಇಲ್ಲಿಯೇ ಅಲ್ಲಿ ಇಡೀ ದೇವನಹಳ್ಳಿ ಬೂತ್ ಮಟ್ಟದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಹೇಳಿದ್ದು ಅದನ್ನೇ. ಆದ ಕಾರಣ ಯಾರೋ ಒಬ್ಬ ಬಂದು ಮೀಡಿಯಾದಲ್ಲಿ ಮಾತಾಡಿದ ಕೂಡಲೇ ಅವನ ಮಾತೇ ಇಡೀ ಜನರ ಮಾತಲ್ಲ. 80% ಜನ ಇವತ್ತು ಬಿಜೆಪಿಗೆ ಪರವಾಗಿದ್ದವರು ಪಕ್ಷದಲ್ಲಿ ಶಿಸ್ತು. ಅದು ಸದಾನಂದ ಗೌಡರು ಅಶಿಸ್ತು ಮಾಡಿದ್ರು ಹೊರಗೆ ಹಾಕ್ಬೇಕು, ವಿಜಯೇಂದ್ರ ಅಶಿಸ್ತು ಮಾಡಿದ್ರು ಹೊರಗೆ ಹಾಕ್ಬೇಕು, ಯತ್ನಾಳ್ ಅಶಿಸ್ತು ಮಾಡಿದ್ರು ಹೊರಗೆ ಹಾಕ್ಬೇಕು ಅಂತ ಹೇಳುವಂತ ಜನ ಇದ್ದಾರೆ. ಭಾರತೀಯ ಜನತಾ ಪಾರ್ಟಿ ಕೇಡರ್ ಬೇಸ್ಡ್ ಪಾರ್ಟಿ, ಡಿಸಿಪ್ಲಿನ್ಡ್ ಪಾರ್ಟಿ ಅಂತ ಹೇಳುವಂಥದ್ದಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅಪಮಾನ ಆದ್ದಕ್ಕೆ ನಾವಿಷ್ಟೆಲ್ಲ ಅನುಭವ ಮಾಡಿದ್ದೇವೆ. ಬಟ್ ಒಬ್ಬ ಡಿಸಿಪ್ಲಿನ್ ಪಾರ್ಟಿಯಲ್ಲಿ ಹಿರಿಯ ನಾಯಕರಾದ ನಿಮ್ಮಂಥವ್ರಿಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದಾರಾ? ಸರ್, 100%. ಇಲ್ಲದ್ರೆ ನಾನು ಯಾಕೆ ನಿನ್ನೆ ವಿಜಯಪುರಕ್ಕೆ ಹೋಗ್ಬೇಕು? ನನ್ನನ್ನು ಯಾಕೆ ವಿಜಯಪುರಕ್ಕೆ ಕಳಿಸ್ಬೇಕು? ಮೊನ್ನೆ ನಿಮ್ಮ ಜನಾಕ್ರೋಶ ಯಾತ್ರೆಯಲ್ಲಿ ನಾನು ಎಲ್ಲ ಕಡೆ ಭಾಗವಹಿಸಿದ್ದೀನಿ. ಮೈಸೂರಿನಲ್ಲಿ, ಮಂಡ್ಯದಲ್ಲಿ, ಮಂಗಳೂರಿನಲ್ಲಿ ಎಲ್ಲ ಕಡೆ ಭಾಗವಹಿಸಿದ್ದೀನಿ. ಯಾಕೆ ವಿಜಯೇಂದ್ರ ಆಗ್ಲಿ ಅಥವಾ ಯತ್ನಾಳ್ ಅವ್ರಿಗೆ ಮಾತು ಕೇಳಿಲ್ಲ? ಈಗ ಕನ್ವಿನ್ಸ್ ಮಾಡಿ ಬಂದ್ರಪ್ಪ ಕುಂತ್ಕೊಳ್ಳಿ ಮಾತಾಡೋಣ. ಈ ಪ್ರಶ್ನೆ ನಾವು ಕೇಂದ್ರದವರಿಗೆ ಮಾತ್ರ ಹೇಳಬೇಕು, ನಮಗೆ ಹೇಳಕ್ಕಾಗಲ್ಲ. ಯಾಕೆಂದ್ರೆ ನಾವು ಇದರಲ್ಲಿ ಯಾವುದೇ ನಾವು ಹೇಳಿದ್ರೆ, ಯಾಕೆಂದ್ರೆ ಮಾಧ್ಯಮಕ್ಕೆ ಜಾಸ್ತಿ ಹೋಗೋವರಲ್ಲಿ ನಾವು ಕಡಿಮೆ ಮಾತಾಡಬೇಕು. ಇಲ್ಲದ್ರೆ ನಾವು ಕೂಡ ಅವರ ರೀತಿಯಲ್ಲಿ 50% ಸೇರ್ಕೊಂತೀವಿ. ಹೌದು. ಈಗ ನೀವೆಲ್ಲಾದ್ರೂ ಯಾವತ್ತಾದ್ರೂ ವಿಜಯೇಂದ್ರ ಅವ್ರಿಗೊಂದು ಕಿವಿ ಮಾತು ಹೇಳಿದ್ದೀರಾ? ಸರ್, ನನ್ನಲ್ಲಿ 4 ಸರಿ ಬಂದಾರೆ. ನಾನು ನಿಮ್ಮ ಮುಖಾಂತರ 4 ಸರಿ ಬಂದಾಗ ಕೂಡ ಹಿಂಗೆ ಆದ್ರೆ ಒಳ್ಳೇದು ಅಂತ ಹೇಳುವಂತ ಸಲಹೆಗಳನ್ನು ಕೊಟ್ಟಿದ್ದೀನಿ. ಅವರಿಗೆ ಬೇಜಾರಾದ್ರೆ ನನಗೆ ಬೇಜಾರಿಲ್ಲ, ನನ್ನ ಪಾರ್ಟಿಗೆ ಆದ್ರೂ ಮಾತು ತಗೊಂಡಿಲ್ಲ. ಗೊತ್ತಿಲ್ಲ, ಹಂಗೆ ನಾನು ಯಾವ ಮಾತು ಹೇಳಿದೆ ಅಂತ ನಿಮ್ಮಲ್ಲಿಯೂ ಹೇಳಕ್ಕಾಗಲ್ಲ, ಯಾವ ಮಾತು ಅವರು ತಗೊಳ್ಳಿಲ್ಲ ಅಂತ ಹೇಳಿ ಅದನ್ನು ಹೇಳಕ್ಕಾಗಲ್ಲ. ಆದ ಕಾರಣ ಅದು ನಮ್ಮ ಇಂಟರ್ನಲ್ ಪೊಲಿಟಿಕಲ್ ಆಕ್ಟಿವಿಟಿ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.